ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಭಾರತದ ಆಧ್ಯಾತ್ಮಿಕ ಕ್ಷೇತ್ರದ ಧ್ರುವತಾರೆಗಳು ಅಂತ ಹೇಳಿದರೆ ರಾಮಕೃಷ್ಣ ಪರಮಹಂಸರು, ಅವರ ಮಡದಿ ಶಾರದಾದೇವಿ ಹಾಗೂ ಇವರಿಬ್ಬರ ಶಿಷ್ಯ ಸ್ವಾಮಿ ವಿವೇಕಾನಂದ. ಈ ಮೂವರು ಮಹನೀಯರು ತಮ್ಮ ಜೀವಮಾನದಲ್ಲಿ ಅದೆಷ್ಟು ಬೋಧನೆಗಳನ್ನು ಮಾಡಿದ್ರೋ ಲೆಕ್ಕವೇ ಇಲ್ಲ. ಆದರೆ ಕೆಲವು ಮಹಾನುಭಾವರು ಅವುಗಳಲ್ಲಿ ಕೆಲವನ್ನು ಬರೆದು ಇಟ್ಟಿದ್ದಾರೆ. ಆದರೆ ಅವರ ಸಮಗ್ರ ಬರಹಗಳನ್ನು ಓದೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಬರಹಗಳ ಸಾರಾಂಶ ಏನಿದೆ ಅದನ್ನು 2-3 ವಾಕ್ಯಗಳಲ್ಲಿ ಕೊಡುವಂಥ ಒಂದು ಉತ್ತಮ ಪ್ರಯತ್ನ ಇದೆ. ಇಂಗ್ಲೀಷಲ್ಲಿ ವಿವೇಕಾನಂದರ, ರಾಮಕೃಷ್ಣ ಪರಮಹಂಸರ ಹಾಗೂ ಶಾರದಾಮಣಿಯವರ ಮಾತುಗಳು ಏನಿವೆ ಅವುಗಳ ಸಂಗ್ರಹ ಈಗಾಗಲೇ ಪ್ರಕಟವಾಗಿದೆ. ಕನ್ನಡದಲ್ಲಿ ಈಗಷ್ಟೇ ದಿನಕ್ಕೊಂದು ಅಮೃತ ಬಿಂದು ಎನ್ನುವ ಹೆಸರಿನಲ್ಲಿ ಶಾರದಾದೇವಿ ಅವರು ಹೇಳಿರುವಂಥ ಮಾತುಗಳು ಏನಿದೆ ಅವುಗಳು ಸರಳ ಕನ್ನಡದಲ್ಲಿ ಪ್ರಕಟ ಆಗಿವೆ. ಎಷ್ಟು ಚೆನ್ನಾಗಿ ಶಾರದಾದೇವಿಯವರು ಹೇಳ್ತಾರೆ ಅಂದರೆ, ನಿನಗೆ ಮನಃಶಾಂತಿ ಬೇಕಾಗಿದ್ದರೆ ಇತರರಲ್ಲಿ ದೋಷವನ್ನು ಹುಡುಕಬೇಡ, ಸಾಧ್ಯವಾದಷ್ಟು ನಿನ್ನಲ್ಲೇ ಇರುವ ಲೋಪದೋಷಗಳನ್ನು ಕಂಡುಕೋ, ಇಡೀ ಪ್ರಪಂಚವೇ ನಿನ್ನದೆಂದು ಅರಿತುಕೋ, ಇಲ್ಲಿ ಯಾರೂ ಪರಕೀಯರು ಅನ್ನೋರು ಇಲ್ಲವೇ ಇಲ್ಲ, ಇಡೀ ಜಗತ್ತು ನಿನ್ನದು ಅನ್ನೋದನ್ನು ನೀನು ಮರಿಬೇಡ ಅನ್ನೋ ಮಾತನ್ನು ಹೇಳ್ತಾರೆ. ಈ ಪುಸ್ತಕದ ವಿಶೇಷ ಏನು ಅಂದರೆ, ದಿನಕ್ಕೆ ಒಂದು ಮಾತಿನ ಹಾಗೆ ಒಂದು ನುಡಿಯನ್ನು ಮನನ ಮಾಡ್ತಾ ಹೋಗಬೇಕು. ಇಡೀ ಪುಸ್ತಕವನ್ನು ಒಮ್ಮೆಲೆ ಓದೋದ್ರಿಂದ ಲಾಭ ಇಲ್ಲ. ಒಂದು ದಿನಕ್ಕೆ ಒಂದೇ ಮಾತನ್ನು, ಒಂದೇ ನುಡಿಯನ್ನು ಪೆಪ್ಪರ್ಮಿಂಟನ್ನು ಬಾಯಿಗೆ ಹಾಕ್ಕೊಂಡ್ರೆ ತಕ್ಷಣ ನಾವು ನುಂಗು ಬಿಡಲ್ಲ. ನಿಧಾನಕ್ಕೆ ಅದನ್ನು ಚೀಪಿ ಅದರ ಸ್ವಾದವನ್ನು ಆಸ್ವಾದಿಸ್ತೇವೆ. ಹಾಗೆ ಇಲ್ಲಿರ್ತಕ್ಕಂಥ ಒಂದೊಂದು ನುಡಿಯನ್ನು ಇಡೀ ದಿನದಾದ್ಯಂತ ನಾವು ಆಲೋಚನೆ ಮಾಡ್ತಾ ಇದ್ದರೆ ನಮ್ಮ ಆಲೋಚನೆಯ ದಿಕ್ಕು ಬದಲಾಯಿಸುತ್ತೆ. ನಮ್ಮ ಆಧ್ಯಾತ್ಮಿಕ ಜಗತ್ತು ಏನಿದೆ ಅದು ವಿಸ್ತರಿಸುತ್ತೆ. ಹಾಗಾಗಿ ಈ ಒಂದು ಪುಟ್ಟ ಪುಸ್ತಕದಲ್ಲಿ 1 ವರ್ಷಕ್ಕೆ ಸಾಕಾಗುವಷ್ಟು 365 ನುಡಿಗಳು ಉಂಟು. ಹಾಗಾಗಿ ಇಂತಹ ಕೃತಿಯನ್ನು ನಾವೂ ಓದಬಹುದು, ಮಕ್ಕಳಿಗೆ ಓದಲು ಕೊಡಬಹುದು. ಹಾಗೆಯೇ ಪುಸ್ತಕ ಬಾಗಿನ ಕೊಡುವ ಸಂಸ್ಕೃತಿ ನಿಮ್ಮಲ್ಲಿ ಇದ್ದರೆ ಈ ಒಂದು ಪುಸ್ತಕವನ್ನು ಬಾಗಿನ ರೂಪದಲ್ಲಿ ಕೊಡಬಹುದು. ಅಂತಹ ಉತ್ತಮ ಕೃತಿ ದಿನಕ್ಕೊಂದು ಅಮೃತ ಬಿಂದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪಂಪನಗೌಡ ಪಾಟೀಲ್, ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ CGHS ಎಂಬ ಸಂಸ್ಥೆಯಲ್ಲಿ ಪ್ರಯೋಗಶಾಲಾ ತಂತ್ರಜ್ಞನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸ ಕ್ರೀಡೆ ಮತ್ತು ಪಂಪನಗೌಡ ಪಾಟೀಲ್, ಸ್ವಾಗತ ತಮಗೆ. ನಮಸ್ಕಾರ. ಎರಡನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಿಕ್. ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಜಿ ಪ್ರಶಾಂತ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಪ್ರಗತಿಶೀಲ ಕಾದಂಬರಿಗಳ ಕುರಿತು PhD ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಟ್ರೆಕ್ಕಿಂಗ್ ಹೋಗುವುದು, ನಾಣ್ಯಗಳನ್ನು ಕಲೆಕ್ಟ್ ಮಾಡುವುದು ಮತ್ತು ಬಿಡುವಿನ ವೇಳೆಯಲ್ಲಿ ಶಟಲ್ ಆಡುವುದು. ಆಶಿಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸಂಜೀವ್ MD. ನಾನು ಹುಬ್ಬಳ್ಳಿ ತಾಲೂಕು ಹೆಬ್ಸೂರು ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸುವುದು, ದೂರದರ್ಶನ ವೀಕ್ಷಿಸುವುದು. ಸಂಜಯ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು 1990 ಚಿತ್ರತಂಡದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಅರುಣ್ ನಾಯಕರಾಗಿ,
ರಾಣಿ ವರದ್ ನಾಯಕಿಯಾಗಿ ನಟಿಸಿದ್ದಾರೆ. ನಿರ್ದೇಶನ ನಂದಕುಮಾರ್. ಮನಸ್ಸು ಮಲ್ಲಿಗೆ ಕಂಬೈನ್ಸ್ ನಿರ್ಮಿಸಿರುವ ಈ ಚಿತ್ರಕ್ಕೆ ಛಾಯಾಗ್ರಹಣ ನೀಡಿದವರು ಹಾಲೇಶ್ ಎಸ್ ಹಾಗೂ ಸಂಗೀತವನ್ನು ನೀಡಿದ್ದಾರೆ EC ಮಹಾರಾಜ್ ಅವರು. ಇದೇ ತಿಂಗಳು 28ರಿಂದ ನಾಡಿನಾದ್ಯಂತ ಚಿತ್ರಮಂದಿರಗಳಲ್ಲಿ ಕಾಣಿಸಿಕೊಳ್ಳಲಿದೆ. ಮನೆ ಮಂದಿಯೆಲ್ಲ ಕುಳಿತು ಒಟ್ಟಿಗೆ ನೋಡಬಹುದಾದ ಒಂದು ಸದಭಿರುಚಿಯ ಚಿತ್ರ 1990. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಗೆದ್ದೇ ಬಿಟ್ಟೆ. ನಿವೇದಾ ಗಣೇಶ್ ಬರೆದ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸಂತೋಷ್ ತಾಮ್ರಪರ್ಣಿ ಅವರು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ದಕ್ಷಿಣ ಭಾರತದ ಯಾವ ಅರಸನು 11ನೆಯ ಶತಮಾನದಲ್ಲಿ ತನ್ನ ಸಾಮ್ರಾಜ್ಯದಾದ್ಯಂತ ಆಸ್ಪತ್ರೆಗಳನ್ನು ಕಟ್ಟಿಸಿದನು? ಆಯ್ಕೆಗಳನ್ನು ನೋಡೋಣ. ರಾಜರಾಜ ಚೋಳ ಮೊದಲನೆಯವನು, ಕುಲೋತ್ತುಂಗ ಚೋಳ, ವೀರಪಾಂಡ್ಯ ಕಟ್ಟಬೊಮ್ಮನ್. ಬಜರುತ್ತಿದ್ದಾರೆ ಸಂಜಯ್, ನಂತರ ಆಶಿಕ್. ರಾಜರಾಜ ಚೋಳ. ರಾಜರಾಜ ಚೋಳ 1, ಆಯ್ಕೆ 1. ಆಶಿಕ್ ಆಯ್ಕೆ 3 ವೀರಪಾಂಡ್ಯ ಕಟ್ಟಬೊಮ್ಮನ್. ಆಯ್ಕೆ 4 ನೋಡೋಣ. ಮಾರವರ್ಮನ್ ರಾಜಸಿಂಹ 2. ಉತ್ತರವನ್ನು ಈಗ ನೋಡೋಣ. ರಾಜರಾಜ ಚೋಳ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಂಜಯ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಗೆದ್ದೇ ಬಿಟ್ಟೆ ಎನ್ನುವ ಈ ಒಂದು ಸೊಗಸಾದ ಕೃತಿಯನ್ನು ಕೊಟ್ಟಿದ್ದೇನೆ. ಕ್ರಿಸ್ತಶಕ 985ರಿಂದ 1014ರವರೆಗೆ ರಾಜ್ಯಭಾರ ಮಾಡ್ತಾನೆ ರಾಜರಾಜ ಚೋಳ. ಈತ ತಿರುಮಕ್ಕೂಡಲ್ ಎನ್ನುವ ಸ್ಥಳದಲ್ಲಿ ವೆಂಕಟೇಶ ಪೆರುಮಾಳ್ ಅಂತ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾನೆ. ಆ ದೇವಸ್ಥಾನದಲ್ಲಿ ಒಂದು ಶಿಲಾಶಾಸನ ಇದೆ. ಆ ಶಾಸನದಲ್ಲಿ ಆತ ತನ್ನ ರಾಜ್ಯಾದ್ಯಂತ ಆಸ್ಪತ್ರೆಗಳನ್ನು ಕಟ್ಟಿಸಿರುವ ಬಗ್ಗೆ ಮಾಹಿತಿ ದೊರೆಯುತ್ತೆ. ಆಸ್ಪತ್ರೆಗಳನ್ನು ತಮಿಳು ಭಾಷೆಯಲ್ಲಿ ಆತುರ ಸಾಲೈ ಅಂತ ಕರೀತಾ ಇದ್ದರಂತೆ. ಈ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯ, 2 ಶಸ್ತ್ರವೈದ್ಯರು, 3 ದಾದಿಯರು, ಒಬ್ಬ ಔಷಧ ತಯಾರಕನು, 2 ಸಹಾಯಕರು ಇರ್ತಾ ಇದ್ರು ಅನ್ನೋ ಮಾಹಿತಿ ದೊರೆಯುತ್ತೆ. ಆಯುರ್ವೇದ, ಸಿದ್ಧ ಮತ್ತು ಬೌದ್ಧ ಚಿಕಿತ್ಸೆ ಏನಿತ್ತು ಇವುಗಳನ್ನು ಒಟ್ಟಿಗೆ ನೀಡ್ತಾ ಇದ್ರಂತೆ. ಖರ್ಚು ವೆಚ್ಚವನ್ನು ಸರ್ಕಾರವೇ ನಿಯಂತ್ರಿಸ್ತಾ ಇತ್ತು. ಅತ್ಯಂತ ವ್ಯವಸ್ಥಿತವಾದ ಆಸ್ಪತ್ರೆ, ಅತ್ಯಂತ ಬೃಹತ್ತಾದ ಆಸ್ಪತ್ರೆ, ಬೃಹದೀಶ್ವರ ದೇವಾಲಯಕ್ಕೆ ಹೊಂದಿಕೊಂಡ ಹಾಗೆ ಇತ್ತು. ಇಷ್ಟೆಲ್ಲ ಮಾಹಿತಿ ಆ ಶಾಸನದಿಂದ ನಮಗೆ ದೊರೆಯುತ್ತೆ. ಮುಂದಿನ ಪುಸ್ತಕ ಏಳ ಬಯಸಿದರಷ್ಟೇ ಬೆಳಗು, ಜೀವನ ಪ್ರೀತಿಯ ಬರಹಗಳು. ಆರತಿ ಪಟ್ರಮೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಅತ್ಯಂತ ಸುದೀರ್ಘ ಕಾಲದಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ಮೆಟ್ರೋ ಜಾಲವು ಯಾವ ನಗರದಲ್ಲಿದೆ? ಮೊದಲಿಗೆ ಸಂಜಯ್, ನಂತರ ಪಂಪನಗೌಡ ಪಾಟೀಲ್. ದಿಲ್ಲಿ ಸರ್. ದಿಲ್ಲಿ. ಪಂಪನಗೌಡ ಪಾಟೀಲ್ ಮುಂಬೈ ಸರ್. ಮುಂಬೈ. ಆಯ್ಕೆಗಳನ್ನು ನೋಡೋಣ. ದಿಲ್ಲಿ, ಕೋಲ್ಕತ್ತಾ, ಮುಂಬೈ, ಚೆನ್ನೈ. ತಾವು ಹೇಳ್ತಾ ಇದ್ದೀರಿ ದಿಲ್ಲಿ ಮತ್ತು ಮುಂಬೈ ಅಂತ. ಹೌದಾ? ಸರಿಯಾದ ಉತ್ತರವನ್ನು ಈಗ ನೋಡೋಣ. ಸರಿಯಾದ ಉತ್ತರ ಕೋಲ್ಕತ್ತಾ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಭಾರತದ ಮೊದಲ ಮೆಟ್ರೋ ಕೋಲ್ಕತ್ತಾದಲ್ಲಿ ಆರಂಭವಾಗುತ್ತೆ 1984 ಅಕ್ಟೋಬರ್ 24ರಂದು. 50 ಕಿಲೋಮೀಟರ್ ಉದ್ದದ ಮೆಟ್ರೋ ಜಾಲ ಇದು. 1948ರಲ್ಲಿ ಸೋವಿಯತ್ ಯೂನಿಯನ್ ಮತ್ತು ಜರ್ಮನಿ ಇವರಿಬ್ಬರು ತಾಂತ್ರಿಕ ಸಹಾಯವನ್ನು ಕೊಡೋದಕ್ಕೆ ಮುಂದೆ ಬರ್ತಾರೆ. 48ರಲ್ಲಿ ಒಪ್ಪಂದ ಆಗುತ್ತೆ. ಆದರೆ ಮೆಟ್ರೋ ಸೇವೆ ಆರಂಭವಾಗುವುದು 1984ರಲ್ಲಿ. ವಿಶೇಷ ಅಂದರೆ ಇದು ನೆಲದಡಿಯ ಮೆಟ್ರೋ ಆಗಿರುತ್ತೆ, ನೆಲದ ಮೇಲೆ ಓಡಾಡುವ ಮೆಟ್ರೋ ಆಗಿರಲ್ಲ. ಇನ್ನೂ ಒಂದು ದಾಖಲೆ ಮೆಟ್ರೋ, ಈ ಕೋಲ್ಕತ್ತಾ ಮೆಟ್ರೋಗೆ ಸಂಬಂಧಪಟ್ಟ ಹಾಗಿದೆ. ನೀರಿನ ಕೆಳಗೆ ಇವರು ಮೆಟ್ರೋ ಸುರಂಗವನ್ನು ಸ್ಥಾಪಿಸಿದ್ದಾರೆ. ಹೂಗ್ಲಿ ನದಿ ಹರಿಯುತ್ತೆ ಕೋಲ್ಕತ್ತಾದಲ್ಲಿ, ನಮಗೆಲ್ಲ ಗೊತ್ತಿರೋ ಹಾಗೆ. ಆ ಹೂಗ್ಲಿ ನದಿಯ ಕೆಳಗಡೆ ಇವತ್ತು ಈ ಮೆಟ್ರೋ ಜಾಲ ವಿಸ್ತರಿಸಿದೆ. ಮುಂದಿನ ಪುಸ್ತಕ ತುಷಾರಹಾರ.
ಇದು ಒಡಲ ನೋವಿನ ಕಥನ ಅಂತ ಹೇಳ್ತಾರೆ ಶ್ಯಾಮಲಾ ಮಾಧವ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಬುಡಕಟ್ಟಿನ ಜನ ಯಾರು? ಆಯ್ಕೆಗಳನ್ನು ನೋಡೋಣ. ಸಂತಾಲರು, ಮುಂಡಾ, ಭಿಲ್ಲರು. ಆಗಲೇ ಬಜರ್ ಒತ್ತಿದ್ದಾರೆ ಸಂಜಯ್ ಮತ್ತು ಪಂಪನಗೌಡ ಪಾಟೀಲ್. ಸಂಜಯ್. ಮುಂಡಾಸ್. ಮುಂಡಾ ಆಯ್ಕೆ 2. ಹೇಳಿ ಪಂಪನಗೌಡ ಪಾಟೀಲ್. ಸಂತಾಲರು ಸರ್. ಆಯ್ಕೆ 1. ಆಯ್ಕೆ 1 ಸಂತಾಲರು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಸರಿಯಾದ ಉತ್ತರ ಭಿಲ್ಲರು ಆಗಿತ್ತು. ಸುಮಾರು 17 ಲಕ್ಷ ಭಿಲ್ಲರು ವಾಸವಾಗಿದ್ದಾರಂತೆ ಭಾರತದಲ್ಲಿ. ಭಿಲ್ಲರು ಪಿತೋರ ಚಿತ್ರಕಲೆ ಮತ್ತು ಘೂಮರ್, ಇದು ಭಾರತಾದ್ಯಂತ ಪ್ರಸಿದ್ಧವಾಗಿದೆ ಘೂಮರ್ ನೃತ್ಯ ಅಂತೂ. ಗೊಂಡರು ಅಂತ ತಗೊಂಡಾಗ ಇವರು 12 ದಶಲಕ್ಷ. ಈ ಎರಡೂ ಬಹುದೊಡ್ಡ ಪ್ರಮಾಣದ ಬುಡಕಟ್ಟಿನ ಜನ. ಇವರಲ್ಲದೆ ಖಾಸಿ, ಗಾರೋ, ಅಂಗಾಮಿ, ಭೂತಿಯ, ಚೆಂಚು, ಕೊಡಬ, ಅಂಡಮಾನಿ ಇತ್ಯಾದಿ 700 ಬೇರೆ ಬೇರೆ ಬುಡಕಟ್ಟಿನ ಜನ ಭಾರತದಲ್ಲಿ ವಾಸವಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಭಾಸಮಹಾಕವಿ. ಅನುವಾದಕರು CK ವೆಂಕಟರಾಮಯ್ಯ ಅವರು. ನಮ್ಮ ಪ್ರಶ್ನೆ, ಸೌರಮಾನ ಪಂಚಾಂಗವನ್ನು ಮೊದಲು ವಿವರಿಸುವ ಗ್ರಂಥ ಯಾವುದು? ಆಯ್ಕೆಗಳನ್ನು ನೋಡೋಣ. ಯಜುರ್ವೇದ, ಆರ್ಯಭಟೀಯ, ವೇದಾಂಗ ಜ್ಯೋತಿಷ, ಋಗ್ವೇದ. ಮೊದಲಿಗೆ ಪಂಪನಗೌಡ ಪಾಟೀಲ್, ಆನಂತರ ಆಶಿಕ್. ವೇದಾಂಗ ಜ್ಯೋತಿಷ. ಎಷ್ಟನೇದಪ್ಪ? ವೇದಾಂಗ ಜ್ಯೋತಿಷ. ಹೇಳಿ ಆಶಿಕ್. 2ನೇದು ಆರ್ಯಭಟೀಯ. ಆರ್ಯಭಟೀಯ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಋಗ್ವೇದ ಆಗಿತ್ತು. ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ದ್ವಾದಶಾರಂ ಹಿ ಚಕ್ರಂ ತ್ರೀಣಿ ನಾಭಿಯತಾ ಸ್ಥಿತಂ ತಂ ಶಕ್ರೋ ಅಕ್ರೀಣದೋ ವಿಶ್ವೋ ತಸ್ಮಿನ್ ಸರ್ವ ಅಧಿಶ್ರಿತಃ. ಹೀಗೆ ಬರುತ್ತೆ. ಕಾಲಚಕ್ರಕ್ಕೆ 11 ಅರೆಗಳು ಉಂಟು. ಅರೆಗಳು ಅಂದರೆ ಸ್ಪೋಕ್ಸ್ ಅಂತ ನಾವೇನು ಹೇಳ್ತೇವೆ, ಅದನ್ನು ಅರೆಗಳು ಅಂತ ಕನ್ನಡದಲ್ಲಿ ಹೇಳ್ತೇವೆ. 12 ಅರೆಗಳು ಇವೆಯಂತೆ. ಅಂದರೆ 12 ತಿಂಗಳು ಇವೆ, 3 ಋತುಗಳು ಇವೆ. ಅವುಗಳಲ್ಲಿ ಸೂರ್ಯ ಚಲಿಸುತ್ತಾನೆ ಹಾಗೂ ಎಲ್ಲ ಜೀವಿಗಳು ಸೂರ್ಯನ ಕಾರಣದಿಂದ ಬದುಕಿವೆ. ಒಂದು ವರ್ಷದಲ್ಲಿ 360 ದಿನಗಳಿವೆ. ಇಷ್ಟೆಲ್ಲ ಮಾಹಿತಿಯನ್ನು ನಾವು ಋಗ್ವೇದದಲ್ಲಿ ನೋಡಬಹುದು. ಮುಂದಿನ ಪುಸ್ತಕ ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ. ಕೈವಾರ ಗೋಪಿನಾಥ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಮಾ, ಕ, ಸ್ತು, ಟ, ಜ. ಆಗಲೇ ಬಜರ್ ಒತ್ತಿದ್ದಾರೆ ಸಂಜಯ್ ಮತ್ತು ಆಶಿಕ್. ಮಾದಕ ವಸ್ತು. ಮಾದಕ ವಸ್ತು. ಹೊರಟ ಜಾರಿ. ಹೊರಟ ಜಾರಿ. ಹೊರಟ ಜಾರಿ. ಹೊರಟ ಜಾರಿ. ನೋಡೋಣ ಆಶಿಕ್. ಮಾದಕ ವಸ್ತು ಹೋರಾಟ ಜಾಲ. ಹೋರಾಟ ಜಾಲ. ತಾವು ಪ್ರಯತ್ನಿಸಿ ಪಂಪನಗೌಡ. ಮಾದಕ ವಸ್ತು ಮಾರಾಟ ಜಾಲ. ಮಾರಾಟ ಜಾಲ, ಹೋರಾಟ ಜಾಲ. ಬಹಳ ವಿಭಿನ್ನವಾದ ಉತ್ತರಗಳು ಬರ್ತಾ ಇವೆ. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಮಾದಕ ವಸ್ತು ಮಾರಾಟ ಜಾಲ ಅನ್ನೋದು. ಹೋರಾಟ ಜಾಲ ಅಂದ್ರೇನು? ಮಾದಕ ವಸ್ತುಗಳು ಬೇಕು ಅಂತ ಹೋರಾಟ ಮಾಡಬೇಕಾ? ಬೇಡ ಅಂತ. ಬೇಡ ಅಂತ ಹೋರಾಟ. ಓಕೆ. ಆದರೆ ಮಾರಾಟ ಜಾಲ ಹೆಚ್ಚು ಅರ್ಥವತ್ತಾಗಿದೆ. ಹಾಗಾಗಿ ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ ಎನ್ನುವ ಈ ಒಂದು ಪುಸ್ತಕವನ್ನು ಪಂಪನಗೌಡ ಪಾಟೀಲ್ ಅವರಿಗೆ ಕೊಟ್ಟಿದ್ದೇನೆ. ಪರಕಾಯ ಪ್ರವೇಶ ಎನ್ನುವ ಪುಸ್ತಕ ರಾಧಾಕೃಷ್ಣ ಕಲ್ಚಾರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 78 ಕೂಡು 50, 96 ಕಳೆ 48, 28 ಗುಣಿಸು 9, 176 ಭಾಗಿಸು 8.
ಬಜರುತ್ತಿದ್ದಾರೆ ಆಶಿಕ್. ಅಂತಿಮ ಉತ್ತರ 460. 460. ಪಂಪನಗೌಡ ಪಾಟೀಲ್ ಹಾಗೂ ಸಂಜಯ್ ಲೆಕ್ಕ ಪೂರ್ಣವಾಗಿದ್ದರೆ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಆಶಿಕ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡೋಣ. ಒಂದು ಉತ್ತರ 128, 48, 252, 22 ಎಲ್ಲವನ್ನು ಕೂಡಿದ್ರೆ 450 ಬಂದಿದೆ. ಆಶಿಕ್ ಕೂಡೋವಾಗ ಎಲ್ಲೋ ಒಂದು ಸಣ್ಣ ತಪ್ಪಾಗಿದೆ ಅಂತ ಕಾಣುತ್ತೆ. ಮುಂದಿನ ಪುಸ್ತಕ ಮರಳಿ ಮನೆಗೆ. ಪ್ರೀತಿ ಡೇವಿಡ್ ಬರೆದಂಥ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ರಾಜಾರಾಮ್ ತಲ್ಲೂರು ಅವರು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಇವರಿಗೆ ಯಾವ ಪದ್ಮ ಪ್ರಶಸ್ತಿಯು ದೊರೆತಿದೆ? ಚಿತ್ರವನ್ನು ನೋಡೋಣ. ಬಜರುತ್ತಿದ್ದಾರೆ ಆಶಿಕ್ ಮತ್ತು ಸಂಜಯ್. ಆಶಿಕ್ ಪದ್ಮಭೂಷಣ. ಪದ್ಮಭೂಷಣ. ಸಂಜಯ್ ಪದ್ಮಭೂಷಣ. ಪದ್ಮಭೂಷಣ. ಪಂಪನಗೌಡ ಪಾಟೀಲ್ ಪದ್ಮಭೂಷಣ ಸರ್. ಪದ್ಮಭೂಷಣ. ಸ್ವಲ್ಪ ಅನುಮಾನದಲ್ಲಿ ಇಲ್ಲ ಹೇಳಿಲ್ಲ. ನಾ ಇಸ್ವಿ ಕೇಳ್ತಾ ಇದ್ದಂಗೆ 2025ನೇ. ಹಾಂ ಹಾಂ. ಆಯ್ಕೆಗಳನ್ನು ನೋಡೋಣ. ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಯಾವುದೂ ಇಲ್ಲ. ತಾವು ಮೂರೂ ಹೇಳ್ತಾ ಇದ್ದೀರಿ ಪದ್ಮಭೂಷಣ ಅಂತ. ಹೌದಾ? ನೋಡೋಣ. ಪದ್ಮಭೂಷಣ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಆಶಿಕ್ ಮೊದಲು ಕೊಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಮರಳಿ ಮನೆಗೆ ಎನ್ನುವ ಪುಸ್ತಕದ ಜೊತೆ ಪರಕಾಯ ಪ್ರವೇಶ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಆಶಿಕ್ ಅವರಿಗೆ ಕೊಟ್ಟಿದ್ದೇವೆ. ಅನಂತನಾಗ್ ನಾವು ನೋಡಿದಂಥ ಭಾವಚಿತ್ರ. ಅನಂತನಾಗ್ ಅವರ ಪೂರ್ಣ ಹೆಸರು ಅನಂತನಾಗರ ಕಟ್ಟೆ ಅಂತ. ಕನ್ನಡ, ಹಿಂದಿ, ತೆಲುಗು, ಮಲಯಾಳಂ, ಇಂಗ್ಲೀಷ್ ಹಾಗೂ ತಮಿಳು ಭಾಷೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ರಂಗಭೂಮಿ ಹಾಗೂ ಕಿರುತೆರೆಯಲ್ಲಿ ಇವರು ಸಕ್ರಿಯರಾಗಿದ್ದಾರೆ. ಕಿರುತೆರೆಯಲ್ಲಿ ಇವರು ನಟಿಸಿದ ಮಾಲ್ಗುಡಿ ಡೇಸ್ ಏನಿದೆ ಅದು ಇವತ್ತಿಗೂ ಸಹ ಜನಪ್ರಿಯ ಆಗಿದೆ. 4 ರಾಜ್ಯಗಳಿಂದ 4 ಭಾಷೆಗಳಿಂದ 6 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಬರೆದಿದ್ದಾರೆ. ಹಾಗೆಯೇ ವಿಷ್ಣು ಜೀವಮಾನ ಪ್ರಶಸ್ತಿಯೂ ಸಹ ಅನಂತನಾಗ್ ಅವರಿಗೆ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಮಹಿಪಾಲ ರೆಡ್ಡಿ 300 ಬರೆದಂಥ ರಂಗಸುನೇರಿ ಎನ್ನುವ ರಂಗ ಜಗತ್ತಿಗೆ ಒಂದು ಇಣುಕು ನೋಟವನ್ನು ನೀಡುವಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಎ, ಯಾ, ರಿ, ದ, ಬಿ, ರ, ಕೆ, ಸಿ. ಓದಿ ಮುಗಿಸೋಷ್ಟರಲ್ಲಿ ಆಶಿಕ್ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಕೆದರಿದ. ಆಶಿಕ್ ಕಾಯ್ತಾ ಇದ್ದೇವೆ. ಪಂಪನಗೌಡ ಪಾಟೀಲ್ ಹಾಗೂ ಹೇಳಿ ಸಂಜಯ್. ಏರಿಕೆ ಬೀರಿಸಿದ. ಏರಿಕೆ ಬೀರಿಸಿದ. ಏರಿಕೆ 3 ಅಕ್ಷರ ಗೊತ್ತಾಯ್ತು ನನಗೆ. 8 ಅಕ್ಷರದಲ್ಲಿ ಬೀರಿಸಿದ. 8 ಅಕ್ಷರ ಬೇಕು ನಮಗೆ. ಪಂಪನಗೌಡ ಪಾಟೀಲ್ ಉತ್ತರವನ್ನು ನೋಡೋಣ. ಏರಿಕೆಯಾದ ಬಿಸಿ. ಏರಿಕೆಯಾದ ಬಿಸಿ. ಏರಿಕೆಯಾದ ಬಿಸಿ. ದರ ಏರಿಕೆಯ ಬಿಸಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಪುಸ್ತಕ ಯಾರಿಗೂ ಸಿಗ್ತಾ ಇಲ್ಲ. ಆದರೆ ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಹೆದರು ಪುಕ್ಕಲ, ಇಂಪಾದ, ಸೀಳು. ಬಜರುತ್ತಿದ್ದಾರೆ ಭಯವಾದ. ಒಂದು ಉತ್ತರ ಭಯವಾದ. ಭಯ ವಾದ. 5 ಮನೆ ಇದೆ. ಹೆದರು ಪುಕ್ಕಲ. ಆಶಿಕ್ ಮತ್ತು ಪಂಪನಗೌಡ ಪಾಟೀಲ್ ಮೊದಲನೇ ಶಬ್ದ ನಾನು ಕೊಡ್ತೇನೆ. 2 ಮತ್ತು 3ನೇ ಶಬ್ದವನ್ನು ಕೊಡೋದಕ್ಕೆ ತಾವು ಪ್ರಯತ್ನಿಸಿ. ಒಂದು ಉತ್ತರ ಅಂಜು ಬುರುಕ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರ ಕೊಡಬಹುದು. ಇಂಪಾದ. ನುಣಕು.
ಹೇಳಿ ಪಂಪನಗೌಡ ಪಾಟೀಲ್. ನುಣಕು ಸರ್, ಚೂಪಾದ ನುಣಕು. ಇಂಪಾದ ಅಂದ್ರೇನು? ಕಿವಿಗೆ ಸಂಬಂಧಪಟ್ಟದ್ದು. ಗೊತ್ತಿಲ್ಲ. ಬಜರ್ ಒತ್ಬಿಟ್ರಲ್ಲ. ಇನ್ಮೇಲೆ ಬಜರ್ ಒತ್ತಿ ಉತ್ತರ ಕೊಡದೇ ಇದ್ದರೆ ಒಂದು ಪುಸ್ತಕ ದಂಡ ಹಾಕಬೇಕು. ಸೇರಿಸೋಣವಾ ಹೊಸ ನಿಯಮ? ಸಂಜಯ್, ನಮ್ಮ ಚಂದನ ವಾಹಿನಿ ಒಂದು ಅದ್ಭುತವಾದ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇತ್ತು. ಮಧುರ ಮಧುರವಿ ಮಂಜುಳಗ. ನಾಜೂಕು ಬರ್ತದೆ ಸರ್. ಏನಾದರೂ ಹೊಳಿತಾ ಉತ್ತರ? ಮಂಜುಳ. ಮಂಜುಳ ಉತ್ತರ ಬಂದಿದೆ. 3 ಉತ್ತರ. ಯಾರು ಬಜರು? ಬಿರುಕು. ಅಲ್ಲಲ್ಲ, ಹೇಳಿ ಆಶಿಕ್. ಬಿರುಕು. ಬಿರುಕು. ಎರಡನೇದಾಗಿ ಸಂಜಯ್. ಒಂದೇದ್ದೇ ಒತ್ತಿದ್ದು ಬಿರುಕು, ಅದು ರಸ. ಬಿರುಕು ಉತ್ತರವನ್ನು ನೋಡೋಣ. ಬಿರುಕು ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು ಆಶಿಕ್ ಅವರಿಗೆ ಕೊಡ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. ಮೊದಲ ಅವಕಾಶ ಪಂಪನಗೌಡ ಪಾಟೀಲ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ರಂಗೇರು ಎಂಬ ನುಡಿಗಟ್ಟಿನ ಅರ್ಥವೇನು? ಬಣ್ಣ ಹೆಚ್ಚಾಗು, ಕಳೆಗಟ್ಟು. ಬಣ್ಣ ಹೆಚ್ಚಾಗು ಸರ್. ಮುಂದಿನ ಪ್ರಶ್ನೆ, ಪೂರ್ಣವಾಗಿ ಕೆಂಪಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರಕ್ತ, ಆರಕ್ಷ. ಆರಕ್ತ. ಮುಂದಿನ ಪ್ರಶ್ನೆ, ಜನಮೇಜಯನು ಸರ್ಪಯಾಗವನ್ನು ಮಾಡಿದ ಪಾಪಕ್ಕಾಗಿ ಯಾವ ಕಾಯಿಲೆಯು ಅವನನ್ನು ಅಂಟಿಕೊಂಡಿತು? ಕುಷ್ಠ, ತುನ್ನು. ತುನ್ನು ಸರ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ಯಕ್ಕೆ ಸಾವಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನಾನು ಸಣ್ಣಗಿದ್ದರೆ ಬೇಗ ಸಾಯುವೆ, ದಪ್ಪಗಿದ್ದರೆ ನಿಧಾನವಾಗಿ ಸಾಯುವೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ರಂಗೇರು, ಕಳೆಗಟ್ಟು. ಎರಡನೇ ಪ್ರಶ್ನೆಗೆ ಉತ್ತರ ಪೂರ್ಣವಾಗಿ ಕೆಂಪಾದ, ಆರಕ್ತ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಕುಷ್ಠ ಆಗಿತ್ತು, ತಾವು ತೊನ್ನು ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆ, ಇದು ಮೀಣದ ಬತ್ತಿಯ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಆಶಿಕ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ರಂಗೋಲೆ ಕೆಳಗೆ ತೂರು ಎಂಬ ನುಡಿಗಟ್ಟಿನ ಅರ್ಥವೇನು? ಬುದ್ಧಿವಂತಿಕೆಯನ್ನು ತೋರು, ಅತೀ ಬುದ್ಧಿವಂತಿಕೆಯನ್ನು ತೋರು. ಅತಿ ಬುದ್ಧಿವಂತಿಕೆಯನ್ನು ತೋರು. ಮುಂದಿನ ಪ್ರಶ್ನೆ, 6 ಕಾಲಿನ ಕೀಟ, ದುಂಬಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರಣ, ಆರಡಿ. ಆರಡಿ. ಮುಂದಿನ ಪ್ರಶ್ನೆ, ಜನಮೇಜಯನು ತನಗೆ ಅಂಟಿದ ಕುಷ್ಠರೋಗವನ್ನು ನಿವಾರಿಸಿಕೊಳ್ಳಲು ಏನು ಮಾಡಿದನು? ರಾಮಾಯಣ ಪಾರಾಯಣ, ಭಾರತ ಶ್ರವಣ. ರಾಮಾಯಣ ಪಾರಾಯಣ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ತವರ ಮಕ್ಕಳು ಬೀದಿಯಲ್ಲಿ ಬಿದ್ದರು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನಾನು ನನ್ನ ಸಂಪತ್ತನ್ನೆಲ್ಲ ಉಂಡೆಗಟ್ಟಿ ಉರುಳಿಸುತ್ತಾ ಸೂರ್ಯನ ಅನುಸರಿಸುವೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ರಂಗೋಲೆ ಕೆಳಗೆ ತೋರು, ಅತೀ ಬುದ್ಧಿವಂತಿಕೆಯನ್ನು ತೋರು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಆರಡಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಮಹಾಭಾರತ ಶ್ರವಣ ಆಗುತ್ತೆ, ರಾಮಾಯಣ ಪಾರಾಯಣ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ತವರ ಮಕ್ಕಳು ಇದ್ದವರ ಕಾಲ್ದೆಸೆಯಲ್ಲಿ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಸಗಣಿ ಹುಳ ಹೇಳುವಂಥ ಮಾತು. ಸಗಣಿ ಹುಳದ ಚಲನೆ ಸೂರ್ಯನ ಚಲನೆಯನ್ನು ಅನುಸರಿಸುತ್ತೆ, ನಕ್ಷತ್ರಗಳ ಚಲನೆಯನ್ನು ಅನುಸರಿಸುತ್ತೆ ಅಂತಕ್ಕಂಥ ಒಂದು ವಿಶೇಷವಾದ ಮಾಹಿತಿಯನ್ನು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೋಬಹುದು. 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಸಂಜಯ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ರಕ್ತ ಕುಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕೆಂಪಾದ ಚಿಗುರು, ಈರ್ಷ್ಯೆಯನ್ನು ತೀರಿಸಿಕೊಳ್ಳು. ಕೆಂಪಾದ ಚಿಗುರು. ಮುಂದಿನ ಪ್ರಶ್ನೆ, ಗಂಜಿ,
ಅಂಬಲಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರನಾಳ, ಆರಪಾರ. ಆರನಾಳ. ಮುಂದಿನ ಪ್ರಶ್ನೆ, ಜನಮೇಜಯನಿಗೆ ಯಾರು ಮಹಾಭಾರತ ಶ್ರವಣವನ್ನು ಮಾಡಿಸಿದರು? ವೈಶಂಪಾಯನ, ಜೈಮಿನಿ? ಜೈಮಿನಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸದರ ಕೊಟ್ಟ ನಾಯಿ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನಾನು ದೇವಾದಿದೇವ, ಆದರೆ ಯಾರೂ ನನ್ನನ್ನು ಪೂಜಿಸರು. ನಾನು ಕೃಪೆ ದೋರುವುದನ್ನು ಬಯಸರು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ರಕ್ತ ಕುಡಿ, ಈಶೆಯನ್ನು ತೀರಿಸಿಕೋ. ಎರಡನೇ ಪ್ರಶ್ನೆಗೆ ಉತ್ತರ ಗಂಜಿ, ಅಂಬಲಿ, ಆರನಾಳ ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ವೈಶಂಪಾಯನ, ತಾವು ಜೈಮಿನಿ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸದರ ಕೊಟ್ಟ ನಾಯಿ ಸಟ್ಟುಗೊವನ್ನು ನೆಕ್ಕಿತಂತೆ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಮೃತ್ಯು. ಯಮನಿಗೂ ಸಹ ಮೃತ್ಯು ಬಂದಿತ್ತಂತೆ. ಯಮ ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯನಾಗಿದ್ದಂತೆ. ಅವನಿಗೂ ಸಾವು ಬಂದ ಮೇಲೆ ಅವನನ್ನು ಮೃತ್ಯುವಿನ ಅಧಿಪತಿಯನ್ನಾಗಿ ಮಾಡಿದ್ರು ಅನ್ನೋ ಒಂದು ವಿಚಾರ ಪುರಾಣದಲ್ಲಿ ದೊರೆಯುತ್ತೆ. ದೇವತೆಗಳಿಗೂ ಸಹ ಮೃತ್ಯು ಬರಬಹುದು ಅನ್ನೋದು ಒಂದು ವಿಶೇಷವಾದಂಥ ಒಂದು ವಿಚಾರ. ಎಷ್ಟು ಸರಿ ಉತ್ತರ ಆಯಿತು? ಎರಡು. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಪಂಪನಗೌಡ ಪಾಟೀಲ್ ಅವರಿಗೆ 2 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪುಸ್ತಕವನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಶಿಕ್ ಅವರಿಗೆ 5 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. 2 ಪುಸ್ತಕ ದೊರೀತಾ ಇದೆ. ಸಂಜಯ್, ಅಭಿನಂದನೆಗಳು. ಆಲೂಗಡ್ಡೆ ಬಹಳ ಪರಿಚಿತವಾದದ್ದು. ಪೂರಿ ಮಾಡಿದಾಗ ಆಲೂಗಡ್ಡೆ ಪಲ್ಯ ಇರಲೇಬೇಕು. ಮಸಾಲೆ ದೋಸೆ ಅಂದ ಮೇಲೆ ಆಲೂಗಡ್ಡೆ ಪಲ್ಯ ಬೇಕೇ ಬೇಕಲ್ವ. ಆದರೆ ಆಲೂಗಡ್ಡೆ ನಮ್ಮ ದೇಶದ್ದಲ್ಲ. ಇದು ದಕ್ಷಿಣ ಅಮೆರಿಕದ ಪೆರು ದೇಶದ್ದು. ಕ್ರಿಸ್ತಪೂರ್ವ 7000 ವರ್ಷಗಳಿಂದಲೂ ಅವರು ಬೆಳೀತಾ ಇದ್ದಾರಂತೆ. ಇದು ಪೋರ್ಚುಗೀಸರ ಮೂಲಕ ನಮ್ಮ ದೇಶಕ್ಕೆ ಆಲೂಗಡ್ಡೆ ಬಂತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.